ನೋಡೋದಾದ್ರೆ ಬೆಳಗಾವಿ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆ ಬಗ್ಗೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡಲಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಇಂದು ಸಿಎಂಗೆ ವರದಿ ಸಲ್ಲಿಸಲಿರುವ ರಾಮಲಿಂಗಾರೆಡ್ಡಿ ಬೆಳಗಾವಿಗೆ ಭೇಟಿ ನೀಡಿ ಚರ್ಚೆ ಮಾಡಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಕಂಡಕ್ಟರ್ನ ಕೂಡ ಭೇಟಿ ಮಾಡಿ ಬಂದಿದ್ದಾರೆ ಸಚಿವರು. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ವರದಿ ಕೊಡ್ತಾರಂತೆ. ಇತ್ತ ಮರಾಠಿ ಓಲೈಕೆಗಾಗಿ ನೋಡಿ, ಒಂದ್ ಕಡೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಖುದ್ದಾಗಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಮತ್ತೊಂದು ಕಡೆ NWKRTC ಇದು ಅಧ್ಯಕ್ಷರು ಆಗಿರ್ತಕ್ಕಂಥ ರಾಜು ಕಾಗೆ ನಾಪತ್ತೆ ಆಗಿದ್ದಾರೆ. ಈ ವಿಚಾರದಲ್ಲಿ ಬರಲೇ ಇಲ್ಲ ಅವರು. ಎಲ್ಲಿದ್ದಾರೆ ರಾಜು ಕಾಗೆ? ಹಾಗಾದ್ರೆ ಅವರು ಕೂಡ ಮರಾಠಿ ಪ್ರೇಮದಿಂದಾಗಿ ಸುಮ್ಮನಾಗಿದ್ದಾರ? ಒಂದೇ ಒಂದು ಮಾತು ಹೇಳಿಲ್ಲ ಈ ವಿಚಾರದಲ್ಲಿ. ಎಲ್ಲಿದ್ದಾರೆ ರಾಜು ಕಾಗೆ? ಬೆಳಗಾವಿಯಲ್ಲಿ ಮರಾಠಿ ಮಾತನಾಡೋದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತವರು ಜಿಲ್ಲೆಯ NWKRTC ನೌಕರನ ಮೇಲೆ ಹಲ್ಲೆ ಆದರೂ ಕೂಡ ಇನ್ನೂ ಕೂಡ ಭೇಟಿ ಮಾಡಕ್ಕೂ ಬಂದಿಲ್ಲ ನಿಗಮದ ಅಧ್ಯಕ್ಷ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ ಬೇಜವಾಬ್ದಾರಿತನ ಮೆರೀತಾ ಇದ್ದಾರೆ. ರೈಟ್. ಈ ಪ್ರಕರಣದ ಒಟ್ಟು ಪ್ರಭಾವ ಏನು? ಇವತ್ತೇನೆಲ್ಲ ನಡೀತಾ ಇದೆ ಬೆಳಗಾವಿಯಲ್ಲಿ? ಕನ್ನಡ ಹೋರಾಟ ನಡೀತಾ ಇದೆ, ಕನ್ನಡ ಮರಾಠಿ ಸಂಘರ್ಷಕ್ಕೆ ಇದು ಎಡೆಮಾಡಿಕೊಟ್ಟಿದೆ. ಇವತ್ತಿನ ಪರಿಸ್ಥಿತಿ ಏನಿದೆ ಆ ಎಲ್ಲ ರಿಪೋರ್ಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಬೆಳಗಾವಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ನಿಕೇಶ್, ಬೆಳಗಾವಿಯಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳು ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿವೆ. ಮರಾಠಿ ಕನ್ನಡ ಸಂಘರ್ಷ ಮುಂದುವರೆದಿದೆ. ಬಸ್ಗಳ ಸಂಚಾರ ಕೂಡ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಇದೆ ಪರಿಸ್ಥಿತಿ? ನಿಮ್ಮ ಹತ್ರ ಏನಿದೆ ಡೀಟೇಲ್ಸ್? ಖಂಡಿತ ಶ್ರೀಲಕ್ಷ್ಮಿ, ಈಗಾಗಲೇ ನಾವು ಗಮನಿಸುವ ಪ್ರಕಾರ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ವಿರೋಧಿಸಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಅದು ಕೂಡ TN ನಾರಾಯಣಗೌಡ ಇರ್ಬೋದು, ಪ್ರವೀಣ್ ಶೆಟ್ಟಿ ಬಣ. ಇವತ್ತು ನಾನು ಈ ಚೆನ್ನಮ್ಮ ವೃತ್ತದಲ್ಲಿದ್ದೆ. ಯಾಕೆ ಕಾರಣ ಅಂತ ಹೇಳಿದ್ರೆ ಈ ಚೆನ್ನಮ್ಮ ವೃತ್ತದಿಂದಲೇ ದೊಡ್ಡ ಮಟ್ಟದ ಪ್ರತಿಭಟನೆ ರ್ಯಾಲಿ ಹೊರಡ್ತಾ ಇರುವಂಥದ್ದು. ಅದು ಕೂಡ ಕಮಿಷನರ್ ಆಫೀಸ್ ಹಾಗೆ DC ಕಚೇರಿಯ ತನಕ ಹೋಗಿ ಅವರಿಗೊಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಒಂದು ಕಡೆ KSRP ತುಕಡಿಗಳಿರ್ಬೋದು ಅಥವಾ ಪೊಲೀಸ್ ವ್ಯವಸ್ಥೆ ಇರ್ಬೋದು, 1,000ಕ್ಕೂ ಅಧಿಕ ಪೊಲೀಸ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿರುವಂಥದ್ದು. ಬಟ್ ಇಲ್ಲಿ ನಮಗೆ ಬೇಜಾರಿನ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಕನ್ನಡಿಗರ ಮೇಲೆ ಹಲ್ಲೆ ಆದರೆ, ಕನ್ನಡಿಗರ ಮೇಲೆ ಏನೇ ಆದರೂ ಕೂಡ ಇಲ್ಲಿರುವಂಥ ಬೆಳಗಾವಿ ಸಚಿವರು, ಮಂತ್ರಿ ಅನ್ಸ್ಕೊಂಡವರು ಏನು ತಿಂತಾರಂತ, ಎಲ್ಲಿ ಹೋಗ್ತಿರಂತ ಅವ್ರ ಬಗ್ಗೆ ಏನೂ ಮಾತಾ ಇಲ್ಲ. ಅವ್ರನ್ನ ಮಾತಾಡ್ಸಕ್ಕೂ ಹೋಗೋಕೆ ಇವ್ರಿಗೆ ಪುರ್ಸೋತಿಲ್ಲ. ಇಲ್ಲಿನ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಬಂದಿದ್ರು, ಆದರೆ ಸಾರಿಗೆ ಘಟಕದ ಅಧ್ಯಕ್ಷರಾದಂಥ ರಾಜು ಕಾಗೆ ಅವ್ರು ಎಲ್ಲೋದ್ರು ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಹಾಸ್ಪಿಟ್ಲಲ್ಲಿ ಹೋಗಿ ಮಲ್ಕೊಂಡಿದ್ದಾರೆ, ಆದರೆ ಇಲ್ಲಿ ತನಕ ಅವ್ರನ್ನ ಯಾರು ಕೂಡ ಮಾತಾಡ್ಸೋಕೆ ಹೋಗಿಲ್ಲ. ಆ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ನಾಗಿರ್ಬೋದು, ಅವ್ರು ಇಷ್ಟು ದಿವಸ ಆಯ್ತು ಯಾರು ಕೂಡ ಹೋಗಿಲ್ಲ. ಬೆಂಗಳೂರಿಂದ ಬಂದು ರಾಮಲಿಂಗಾರೆಡ್ಡಿ ಅವರು ಬಂದು ಸಚಿವರಾದಂಥವ್ರು ಮಾತಾಡ್ಸಿ ಹೋಗಿದ್ದಾರೆ, ಆದರೆ ಇಲ್ಲಿ ತನಕ ಅವ್ರನ್ನ ಯಾರು ಕೂಡ ರಾಜು ಕಾಗೆ ನಿಗಮ ಮಂಡಳಿ ಅಧ್ಯಕ್ಷ, ನನಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಸಿಕ್ಕಿದ್ರೆ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಹೇಳ್ತಾರೆ. ಘಟಕದ್ದು ತಗೊಂಡೇನು ಮುದ್ದೆ ತಿಂತಾರ ಇಲ್ಲಿ ಬಂದ್ಕೊಂಡು? ಅವ್ರನ್ನ ಮಾತಾಡ್ಸೋ ಯೋಗ್ಯತೆ ಇಲ್ಲ ಹಾಗಾದ್ರೆ. ಸೊ ಈಗ ಕನ್ನಡ ಪರ ಸಂಘಟನೆಗಳು ಇದ್ರ ವಿರುದ್ಧ ಈಗ ಪ್ರತಿಭಟನೆ ಸಾರ್ತಾ ಇರುವಂಥದ್ದು. ಯಾವಾಗ ಕನ್ನಡ ಪರ ಸಂಘಟನೆಗಳು ಬೆಳಗಾವಿ ಕಾಲಿಡ್ತಾರೋ, ಚೆನ್ನಮ್ಮ ಸರ್ಕಲ್ ಬರ್ತಾ ಇದ್ರು, ಈ CPI ಗುರುರಾಜ್ ಅನ್ನೋರನ್ನೀಗ ಎತ್ತಂಗಡಿ ಮಾಡಿದ್ದಾರೆ ಮಾರ್ಟಿನ್ ಅವರು. ಸೊ ಯಾಕೆ ಒಂದು IAS ಅಧಿಕಾರಿ ಇರ್ಬೋದು, IPS ಕನ್ನಡಿಗರ ನೇಮಕ ಮಾಡೋ ಯೋಗ್ಯತೆ ಅಲ್ವಾ ಹಾಗಾದ್ರೆ? CM ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಕನ್ನಡ ಪ್ರಾಧಿಕಾರದ ಮೊದಲ ಅಧ್ಯಕ್ಷ. ಏನು ಅಧ್ಯಕ್ಷ? ಕನ್ನಡ ಬಗ್ಗೆ ಕೇಳಿದ್ರೆ ವಿಧಾನಸೌಧದಲ್ಲಿ ವ್ಯಾಕರಣ, ವ್ಯಂಜನ, ವರ್ಗೀಯ ವ್ಯಂಜನ, ಅವಗ್ರೀಯ ವ್ಯಂಜನ, ಸಂಧಿ, ಸಮಾಸ ಅಂತಾರೆ. ಯಾಕೆ ಒಂದು ಕನ್ನಡ ಪರ ಒಬ್ಬರು ಅಧಿಕಾರಿ ನೇಮಕ ಮಾಡೋಕ್ಕಾಗಲ್ಲ? ಒಳ್ಳೆ IPS ಅಧಿಕಾರಿ, ಒಳ್ಳೆ IAS ಅಧಿಕಾರಿ ನೇಮಕ ಮಾಡೋಕ್ಕಾಗಲ್ಲ? ಸೊ ಈಗ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ಈ ಬೆಳಗಾವಿಯ ಒಂದು ಗಡಿ ಪ್ರದೇಶದಲ್ಲಿ 865 ಹಳ್ಳಿ ಇದೆ. ಸುಪ್ರೀಂ ಕೋರ್ಟಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಸೊ ಇವ್ರಿಗೆ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಬೆಳಗಾವಿಯವರು ಅದೇ 865 ಹಳ್ಳಿ ವಿಮೆ ಮಾಡ್ತಾ ಇದ್ದಾರೆ. ಕರ್ನಾಟಕದವ್ರಿಗೆ ಏನು ಮಾಡ್ತಾ ಇದ್ದಾರೆ ನೋಡ್ಬಿಟ್ಟು ಸುಮ್ಮನೆ ಇದ್ದಾರೆ. ಇಲ್ಲಿನ ರಾಜಕಾರಣಿಗಳ ವ್ಯವಸ್ಥೆ ಯಾವ ರೀತಿಯಾಗಿದೆ ನೋಡಿ. 865 ಹಳ್ಳಿಗೆ ಆನ್ಲೈನ್ ಮುಖಾಂತರ ವಿಮೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಾಮೇಳಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಯಾಕೆ ಅವಕಾಶ ಮಾಡಿಕೊಡ್ಬೇಕು? ಇದನ್ನು ಮಹಾರಾಷ್ಟ್ರನ ಬೆಳಗಾವಿ. ಆದರೆ ಕನ್ನಡ ವಿರೋಧಿ ಆ ಕರಾಳ ದಿನಾಚರಣೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅವಕಾಶ ಕೊಡೋರು ಯಾರು? ವೋಟ್ ಬ್ಯಾಂಕ್ಗೋಸ್ಕರ, ಇಲ್ಲಿ ಓಟಿಗೋಸ್ಕರ ಇದೆಲ್ಲ ನಡೀತಾ ಇರುವಂಥದ್ದು. ಜೊತೆಗೆ ಇನ್ನೂ ನೀವು ಗಮನಿಸಬೇಕಾಗತ್ತೆ, 7 ಜನ MES ಇದ್ದಾರೆ ಶಾಸಕರು, ಇವತ್ತಿಲ್ಲ ಅಸ್ತಿತ್ವದಲ್ಲಿ. ಇವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ದುಡ್ಡು ಬೇಕು.
ದುಡ್ಕೊಂಡು ತಿನ್ನೋಕ್ ಯೋಗ್ಯತೆ ಇಲ್ಲ ಇವರಿಗೆಲ್ಲ MES ಪುಂಡ್ರಿಗೆ MES ಅಂತ ಹೇಳ್ಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಇವರು ಇಲ್ಲಿ ಬಂದ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಯಾವುದೋ ಕನ್ನಡಿಗರ ಮೇಲೆ ಕಲ್ಲು ಹೊಡೆಯೋದು, ಕನ್ನಡ ಬೋರ್ಡ್ ಇದೆ ಅದಕ್ಕೆ ಮಸಿ ಬಡಿಯೋದು ಅಥವಾ ಬಸ್ ಮೇಲೆ ಹಲ್ಲೆ ಮಾಡೋದು, ಇವ್ರ ಯೋಗ್ಯತೆ ಟಿಕೆಟ್ ಮಾಡ್ಕೊಂಡು ಹೋಗೋ ಯೋಗ್ಯತೆ ಇಲ್ವಾ? ಹಾಗಾದ್ರೆ ಲೇಡಿಗೆ ಫ್ರೀ ಓಕೆ, ಆದರೆ ಹುಡುಗನಿಗೆ ಯಾಕೆ ಪಾಸ್ ಕೊಡಬೇಕು? ಆ ಪಾಪ ಕಂಡಕ್ಟರ್ ಏನು ಮಾಡಿದ್ದಾನೆ ಪ್ರಶ್ನೆ ಮಾಡಿದ್ದಾನೆ, ಅರ್ರಿ ಹುಡುಗಿಗೆ ಓಕೆ ಹುಡುಗರಿಗೆ ಪಾಸ್ ಇಲ್ಲ, ನಾಳೆ ನನ್ನನ್ನು ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಬಂದರೆ ನನ್ನನ್ನು ಸಿಬ್ಬಂದಿಯಿಂದ ತೆಗೆದು ಹಾಕ್ತಾರೆ, ಅದಕ್ಕೆ ಇವರು ನಿನ್ನ ಕನ್ನಡ ಮಾತಾಡ್ತೀಯಾ ಮರಾಠಿ ಮಾತಾಡ್ತೀಯ ಅಂತ ಹೇಳ್ಕೊಂಡು ಹೊಳಿತಾರೆ ಅಂತ ಹೇಳಿದ್ರೆ ಏನು ವ್ಯವಸ್ಥೆ ಹಂಗಾದ್ರೆ ಅಂತ. ಶ್ರೀಲಕ್ಷ್ಮಿ, ಯಾವೆಲ್ಲ ರೀತಿನಲ್ಲಿದೆ, ಏನೆಲ್ಲ ಮಾಡ್ತಾರಂತೆ? ಕನ್ನಡ ಹೋರಾಟಗಾರ್ತಿ, ಸ್ವಾತಂತ್ರ್ಯ ಹೋರಾಟಗಾರ್ತಿ. ಸೊ ಈ ವೃತ್ತದಿಂದ ಹೊರಟಿರುವಂತಹ ಒಂದು ಈ ಮೆರವಣಿಗೆ ನೆಕ್ಸ್ಟ್ 11 ಗಂಟೆಗೆ ನಾರಾಯಣಗೌಡ ಇರ್ಬೋದು, ಪ್ರವೀಣ್ ಗೌಡ ಇರ್ಬೋದು, ಕನ್ನಡ ಪರ ಸಂಘಟನೆಗಳು ಇಲ್ಲಿ ಬಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇರುವಂಥ ನೀವು ಕೂಡ ಗಮನಿಸ್ತಾ ಇರ್ಬೋದು. ಈ ವೃತ್ತದಿಂದನೇ DC ಕಚೇರಿ ಇರ್ಬೋದು ಅಥವಾ ಅಲ್ಲಿ ಕಮಿಷನರ್ ಕಚೇರಿ ಇರ್ಬೋದು, ಅಲ್ಲಿಗೆ ಇವರು ಸೀದಾ ಮೆರವಣಿಗೆ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಾರೆ. ಇನ್ಮೇಲೆ ಕನ್ನಡಿಗರಿಗೆ ಯಾರೇ ಆಗಲಿ ಅವ್ರನ್ನ ಮುಟ್ಟುವಂತೆ ವ್ಯವಸ್ಥೆ ಇರ್ಬೋದು ಅಥವಾ ಕನ್ನಡ ಪರ ಹೋರಾಟಗಾರರಿಗೆ ಏನೋ ಬೈಯೋದು, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ಕನ್ನಡಿಗರಿಗೆ ಎಷ್ಟಂತ ಸಹಿಸ್ಕೊಳ್ಬೇಕಂತ ಕೇಳ್ತಾ ಇರುವಂತದ್ದು. ಇದೇ ಸಹಿಸ್ಕೊಳ್ತಾ ಇದ್ರೆ ನಾಳೆ ಎಲ್ಲಿ ಹೋಗುತ್ತೆ? ಹಾಗಾದ್ರೆ ಇದೇ ಬೆಳಗಾಮನ್ನ ಮಾರ್ಕೊಂಡು ತಿಂತಾರೆ ಇಲ್ಲಿನ ಕರ್ನಾಟಕ ರಾಜಕಾರಣಿಗಳು. ಏನ್ ವೋಟ್ ಬ್ಯಾಂಕಿಗೋಸ್ಕರ ಇದೇ ಮಾಡ್ಕೊಂಡಿದ್ರೆ ಹಾಗಾದ್ರೆ ಇಲ್ಲಿನ ಬದುಕೋಕೆ ಹಾಗಾದ್ರೆ ವ್ಯವಸ್ಥೆಯಲ್ಲಿದೆ ಅಂತ ಕೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ನಿಕೇಶ್. ಡೀಟೇಲ್ಸ್ಗಾಗಿ ಹೋಗೋದಾದ್ರೆ, ಬೆಳಗಾವಿ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆ ಬಗ್ಗೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡಲಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಇಂದು ಸಿಎಂಗೆ ವರದಿ ಸಲ್ಲಿಸಲಿರುವ ರಾಮಲಿಂಗಾರೆಡ್ಡಿ ಬೆಳಗಾವಿಗೆ ಭೇಟಿ ನೀಡಿ ಚರ್ಚೆ ಮಾಡಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಕಂಡಕ್ಟರ್ನ ಕೂಡ ಭೇಟಿ ಮಾಡಿ ಬಂದಿದ್ದಾರೆ ಸಚಿವರು. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ವರದಿ ಕೊಡ್ತಾರಂತೆ. ಇತ್ತ ಮರಾಠಿ ಓಲೈಕೆಗಾಗಿ ನೋಡಿ, ಒಂದ್ ಕಡೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಖುದ್ದಾಗಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಮತ್ತೊಂದು ಕಡೆ NWKRTC ಅಧ್ಯಕ್ಷರು ಆಗಿರ್ತಕ್ಕಂಥ ರಾಜು ಕಾಗೆ ನಾಪತ್ತೆ ಆಗಿದ್ದಾರೆ. ಈ ವಿಚಾರದಲ್ಲಿ ಬರಲೇ ಇಲ್ಲ ಅವರು. ಎಲ್ಲಿದ್ದಾರೆ ರಾಜು ಕಾಗೆ? ಹಾಗಾದ್ರೆ ಅವರು ಕೂಡ ಮರಾಠಿ ಪ್ರೇಮದಿಂದಾಗಿ ಸುಮ್ಮನಾಗಿದ್ದಾರ? ಒಂದೇ ಒಂದು ಮಾತು ಹೇಳಿಲ್ಲ ಈ ವಿಚಾರದಲ್ಲಿ. ಎಲ್ಲಿದ್ದಾರೆ ರಾಜು ಕಾಗೆ? ಬೆಳಗಾವಿಯಲ್ಲಿ ಮರಾಠಿ ಮಾತನಾಡೋದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತವರು ಜಿಲ್ಲೆಯ NWKRTC ನೌಕರನ ಮೇಲೆ ಹಲ್ಲೆ ಆದರೂ ಕೂಡ ಇನ್ನೂ ಕೂಡ ಭೇಟಿ ಮಾಡಕ್ಕೂ ಬಂದಿಲ್ಲ ನಿಗಮದ ಅಧ್ಯಕ್ಷ, ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ ಬೇಜವಾಬ್ದಾರಿತನ ಮೆರೀತಾ ಇದ್ದಾರೆ. ರೈಟ್. ಈ ಪ್ರಕರಣದ ಒಟ್ಟು ಪ್ರಭಾವ ಏನು? ಇವತ್ತೇನೆಲ್ಲ ನಡೀತಾ ಇದೆ ಬೆಳಗಾವಿಯಲ್ಲಿ? ಕನ್ನಡ ಹೋರಾಟ ನಡೀತಾ ಇದೆ, ಕನ್ನಡ ಮರಾಠಿ ಸಂಘರ್ಷಕ್ಕೆ ಇದು ಎಡೆಮಾಡಿಕೊಟ್ಟಿದೆ. ಇವತ್ತಿನ ಪರಿಸ್ಥಿತಿ ಏನಿದೆ ಆ ಎಲ್ಲ ರಿಪೋರ್ಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಬೆಳಗಾವಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ನಿಕೇಶ್, ಬೆಳಗಾವಿಯಲ್ಲಿ ಇವತ್ತು